ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ವೃತ್ರಾಸುರನಿಂದ ಇಂದ್ರನ ಪರಾಜಯವೆಂಬ ಕಥಾಭಾಗಕ್ಕೆ ಸ್ವಾಗತ. ವ್ಯಾಸರು ಹೇಳುತ್ತಾರೆ, ರಾಜನೇ, ಅನಂತರ ಮಹಾಬಲಿ ವೃತ್ರಾಸುರನು ವೇದ ಪಾರಂಗತ ವಿದ್ವಾಂಸರಿಂದ ಸ್ವಸ್ತಿ ವಾಚನ ಮಾಡಿಸಿ ರಥದಲ್ಲಿ ಕುಳಿತು ಇಂದ್ರನನ್ನು ಕೊಲ್ಲಲು ಹೊರಟನು. ದೇವತೆಗಳಿಂದ ಪರಾಜಿತರಾದ ಕ್ರೂರ ಸ್ವಭಾವದ ದಾನವರು ಕೂಡ ವೃತ್ರಾಸುರನನ್ನು ಮಹಾಬಲಿ ಎಂದು ತಿಳಿದು ಅವನ ಸೇವೆಯಲ್ಲಿ ಜೊತೆಗೂಡಿದರು. ಈ ದಾನವನು ಯುದ್ಧ ಮಾಡಲು ಬರುತ್ತಿರುವನೆಂದು ನೋಡಿ ಇಂದ್ರನ ಗುಪ್ತಚರರು ಶೀಘ್ರವಾಗಿ ದೇವರಾಜನ ಬಳಿಗೆ ಬಂದು ವೃತ್ರಾಸುರನ ಸಂಚನ್ನು ಅವನಲ್ಲಿ ಸೂಚಿಸಿದರು. ದೂತರು ಹೇಳಿದರು, ಸ್ವಾಮಿ, ವೃತ್ರಾಸುರನೆಂಬ ದಾನವನು ನಿಮಗೆ ಘೋರ ಶತ್ರುವಾಗಿದ್ದಾನೆ. ತ್ವಷ್ಟಾನು ಈ ಬಲಿಷ್ಠ ರಾಕ್ಷಸನನ್ನು ಉತ್ಪನ್ನ ಮಾಡಿರುವನು. ಈಗ ಅವನು ರಥದಲ್ಲಿ ಕುಳಿತು ವೇಗವಾಗಿ ಇಲ್ಲಿಗೆ ಬರುತ್ತಿದ್ದಾನೆ. ಪುತ್ರನ ಮೃತ್ಯುವಿನಿಂದ ತ್ವಷ್ಟಾನ ಮನಸ್ಸಿನಲ್ಲಿ ಕ್ರೋಧವು ತುಂಬಿತ್ತು. ಅವನು ನಿಮ್ಮ ಸಂಹಾರ ಮಾಡಲಿಕ್ಕಾಗಿ ಮಂತ್ರ ಪ್ರಯೋಗದಿಂದ ಈ ದುರ್ದರ್ಶ ದೈತ್ಯನನ್ನು ಉತ್ಪನ್ನ ಮಾಡಿರುವನು. ಇವನೊಂದಿಗೆ ಬಹಳಷ್ಟು ರಾಕ್ಷಸರು ಇದ್ದಾರೆ. ಮಹಾನುಭಾವರೇ, ಭಯಂಕರ ಶಬ್ದ ಮಾಡುವಂತಹ ಈ ಶತ್ರುವು ಬಹಳ ವಿಕರಾಳನಾಗಿದ್ದಾನೆ. ಇವನ ಆಕೃತಿಯು ಮಂದರಾಚಲವೋ ಅಥವಾ ಸುಮೇರು ಪರ್ವತವೋ ಎಂಬಂತಿದೆ. ಈಗ ಇವನು ಬರುವುದರಲ್ಲಿ ಕಿಂಚಿತ್ತಾದರೂ ವಿಳಂಬವಿಲ್ಲ. ನೀವು ನಿಮ್ಮ ರಕ್ಷಣೆಯ ಪ್ರಯತ್ನ ಮಾಡಿರಿ. ಅದೇ ಸಂದರ್ಭದಲ್ಲಿ ಅತ್ಯಂತ ಭಯಗೊಂಡ ದೇವತೆಗಳು ಅಲ್ಲಿಗೆ ಬಂದರು. ಆಗ ತಾನೇ ಇಂದ್ರನು ಗುಪ್ತಚರರ ಮಾತನ್ನು ಕೇಳುತ್ತಲೇ ಇದ್ದನು. ಇಷ್ಟರಲ್ಲಿ ಅವರು ಬಂದು ತಮ್ಮ ಮಾತನ್ನು ಹೇಳತೊಡಗಿದರು. ದೇವತೆಗಳು ಹೇಳುತ್ತಾರೆ, ಇಂದ್ರನೇ, ಈಗ ಸ್ವರ್ಗದಲ್ಲಿ ಅನೇಕ ರೀತಿಯ ಅಪಶಕುನಗಳು ಆಗುತ್ತಾಗಿವೆ. ಪಕ್ಷಿಗಳ ಕೂಗಿನಿಂದ ಯಾವುದೋ ಮಹಾಭಯವು ಎದುರಾಗುವುದು ಎಂದು ಕಂಡುಬರುತ್ತದೆ. ಕಾಗೆಗಳು, ಗಿಡುಗಗಳು, ಹದ್ದುಗಳು, ಕಂಕ ಎಂಬ ಭಯಂಕರ ಪಕ್ಷಿಗಳು ಮನೆಗಳಿಗೆ ಬಂದು ವಿಕೃತ ಸ್ವರದಿಂದ ಕೂಗುತ್ತಿವೆ. ಕುಪ್ಪಚ್ಚಿಗಳ ಚೀಚಿ ಶಬ್ದಗಳ ಗಣನೆಯೇ ಇಲ್ಲ. ಆನೆ, ಕುದುರೆಗಳ ಕಣ್ಣುಗಳಿಂದ ಕಣ್ಣೀರಿನ ಧಾರೆಯೇ ಹರಿಯುತ್ತಿದೆ. ಮಹಾನುಭಾವನೆ, ರಾತ್ರಿಯಲ್ಲಿ ಭವನಗಳಿಗೆ ಅಳುತ್ತಾ ರಾಕ್ಷಸಿಯರು ಬಂದು ಅನೇಕ ಭಯಂಕರ ಶಬ್ದಗಳನ್ನು ಮಾಡುತ್ತಿರುವರು. ಬಿರುಗಾಳಿ ಇಲ್ಲದೆಯೇ ಧ್ವಜಗಳು ಮುರಿದು ಬೀಳುತ್ತವೆ. ಆಕಾಶ, ಪಾತಾಳ ಮತ್ತು ಮರ್ತ್ಯ ಲೋಕಗಳಲ್ಲಿ ಎಲ್ಲೆಡೆ ಉತ್ಪಾತಗಳೇ ಕಣ್ಣಿಗೆ ಬೀಳುತ್ತವೆ. ರಾತ್ರಿಯಲ್ಲಿ ಹೆಣ್ಣು ನರಿಗಳು ಮನೆಯ ಅಂಗಳಕ್ಕೆ ಬಂದು ಕರುಣಾಕ್ರಂದನ ಸ್ವರಗಳನ್ನು ಮಾಡುತ್ತವೆ. ಪ್ರತಿಯೊಂದು ಮನೆಗಳಲ್ಲಿ ಓತಿ ಖ್ಯಾತಗಳು ತುಂಬಿಕೊಂಡಿವೆ. ಅನಿಷ್ಟವನ್ನು ಸೂಚಿಸುವ ಎಲ್ಲ ಅವಯವಗಳು ಅದರುತ್ತಿವೆ. ವ್ಯಾಸರು ಹೇಳುತ್ತಾರೆ, ರಾಜನೇ, ದೇವತೆಗಳ ಈ ಮಾತನ್ನು ಕೇಳಿ ಇಂದ್ರನು ಚಕಿತನಾದನು. ಅವನು ಬೃಹಸ್ಪತಿಗಳನ್ನು ಕರೆಸಿ ಅವರಲ್ಲಿ ಮನೋಗತವನ್ನು ಕೇಳಿದನು. ಇಂದ್ರನು ಹೇಳಿದನು, ಬ್ರಹ್ಮನ್, ಈ ಭಯಂಕರ ಅಪಶಕುನಗಳು ಏಕೆ ಆಗುತ್ತಿವೆ ಎಂಬುದು ಆಶ್ಚರ್ಯದ ಮಾತಾಗಿದೆ. ತಾವು ಸರ್ವಜ್ಞರಾಗಿರುವಿರಿ. ಈ ವಿಘ್ನವನ್ನು ದೂರಗೊಳಿಸುವ ಪೂರ್ಣ ಯೋಗ್ಯತೆ ನಿಮ್ಮಲ್ಲಿದೆ. ನೀವು ಬುದ್ಧಿವಂತರು, ಶಾಸ್ತ್ರಗಳ ತತ್ವಗಳನ್ನು ತಿಳಿದವರು, ದೇವತೆಗಳ ಗುರುಗಳು ಆಗಿರುವಿರಿ. ವಿಧಿಗಳನ್ನು ಬಲ್ಲ ಬ್ರಾಹ್ಮಣೋತ್ತಮರೇ, ನೀವು ಶತ್ರು ಕ್ಷಯ ಮಾಡುವಂತಹ ಶಾಂತಿಯನ್ನು ಮಾಡುವ ಕೃಪೆ ಮಾಡಿರಿ. ಅದರಿಂದ ನನಗೆ ದುಃಖವಾಗದಂತೆ ನೀವು ಪ್ರಯತ್ನ ಮಾಡಬೇಕು. ಬೃಹಸ್ಪತಿಗಳು ಹೇಳಿದರು, ಸಹಸ್ರಾಕ್ಷನೇ, ನಾನೇನು ಮಾಡಲಿ? ಈಗ ನಿನ್ನಿಂದ ಅತ್ಯಂತ ಘೋರ ನಿಂದಿತ ಕರ್ಮ ನಡೆದು ಹೋಗಿದೆ. ನಿರಪರಾಧಿ ಮುನಿಯನ್ನು ಕೊಂದು ನೀನು ಏಕೆ ಈ ಕೆಟ್ಟ ಫಲಕ್ಕೆ ಭಾಗಿಯಾದೆ? ಅತ್ಯಂತ ಉಗ್ರ ಪುಣ್ಯ ಮತ್ತು ಪಾಪಗಳ ಫಲಗಳು ಶೀಘ್ರವೇ ಭೋಗಿಸಬೇಕಾಗುತ್ತದೆ. ಆದ್ದರಿಂದ ಕಲ್ಯಾಣವನ್ನು ಬಯಸುವ ಪುರುಷನು ತುಂಬಾ ಯೋಚಿಸಿ ಕಾರ್ಯ ಮಾಡಬೇಕು. ಬೇರೆಯವರಿಗೆ ಕಷ್ಟವಾಗುವಂತಹ ಕರ್ಮವನ್ನು ಎಂದಿಗೂ ಮಾಡಬಾರದು. ಬೇರೆಯವರಿಗೆ ಪೀಡೆ ಕೊಡುವವನು ಸ್ವತಃ ಸುಖಿಯಾಗಿರುವುದು ಅಸಂಭವವಾಗಿದೆ. ಪರೋಪತಾಪನಂ ಕರ್ಮ ನ ಕರ್ತವ್ಯಂ ಕದಾಚನ ನ ಸುಖಂ ವಿಂದತೆ ಪ್ರಾಣಿ ಪರಪೀಡ ಪರಾಯಣ. ಶಕ್ರನೇ, ನೀನು ಮೋಹ ಮತ್ತು ಲೋಭದಲ್ಲಿ ಬಿದ್ದು ಬ್ರಹ್ಮಹತ್ಯೆಯನ್ನು ಮಾಡಿಬಿಟ್ಟೆ. ಈಗ ಅಕಸ್ಮಾತ್ತಾಗಿ ಮಾಡಿರುವ ಪಾಪ ಕರ್ಮದ ಫಲವೇ ನಿನ್ನ ಮುಂದೆ ಇದಿರಾಗಿದೆ. ಸಮಸ್ತ ದೇವತೆಗಳು ಸೇರಿದರೂ
ಆ ವೃತ್ರಾಸುರನನ್ನು ಕೊಲ್ಲಲಾರರು. ನಿನ್ನನ್ನು ಕೊಲ್ಲಲೆಂದೇ ಅವನು ಬರುತ್ತಿದ್ದಾನೆ. ಅವನೊಂದಿಗೆ ಬಹಳಷ್ಟು ದಾನವರು ಬರುತ್ತಿದ್ದಾರೆ. ದಿವ್ಯ ಆಯುಧಗಳನ್ನು ಹಿಡಿದುಕೊಂಡು ಅವನು ಬರುತ್ತಿದ್ದಾನೆ. ದೇವೇಂದ್ರನೇ, ಆ ಪ್ರತಾಪಿ ದುರ್ಧರ್ಷ ದೈತ್ಯನು ಜಗತ್ತನ್ನು ಸಂಹರಿಸುವ ಇಚ್ಛೆಯಿಂದ ಬರುತ್ತಿರುವನು. ಅವನನ್ನು ಯಾವ ಪ್ರಕಾರದಿಂದಲೂ ಸಾಯಿಸಲಾಗದು. ರಾಜನೇ, ಹೀಗೆ ಬೃಹಸ್ಪತಿಗಳು ಹೇಳಿದಾಗ ಅಲ್ಲಿ ಕೋಲಾಹಲವೆದ್ದಿತು. ಯಕ್ಷರು, ಗಂಧರ್ವರು, ಕಿನ್ನರರು, ತಪಸ್ಸನ್ನೇ ಸಾರವೆಂದು ತಿಳಿಯುವ ಮುನಿಗಳು ಹಾಗೂ ದೇವತೆಗಳು ಹೀಗೆ ಎಲ್ಲರೂ ಮನೆ ಬಿಟ್ಟು ಓಡಿ ಹೋದರು. ಇದನ್ನು ನೋಡಿ ಇಂದ್ರನು ಅತ್ಯಂತ ಚಿಂತಿತನಾದನು. ಮತ್ತೆ ಸೈನ್ಯವನ್ನು ಸಜ್ಜುಗೊಳಿಸಲು ಅವನು ಸೇವಕರಿಗೆ ಆಜ್ಞಾಪಿಸುತ್ತಾ ಹೇಳಿದನು: ನೀವು ವಸುಗಳನ್ನು, ರುದ್ರರನ್ನು, ಅಶ್ವಿನಿ ಕುಮಾರರನ್ನು, ಆದಿತ್ಯರನ್ನು ಇಲ್ಲಿಗೆ ಕರೆದು ತನ್ನಿರಿ. ಪೂಷ, ಭಗ, ವಾಯು, ಕುಬೇರ, ವರುಣ, ಯಮ ಮೊದಲಾದ ಸಮಸ್ತ ಪ್ರಧಾನ ದೇವತೆಗಳು ಅಸ್ತ್ರ ಶಸ್ತ್ರಗಳನ್ನು ಧರಿಸಿ ವಿಮಾನಗಳಲ್ಲಿ ಕುಳಿತು ಶೀಘ್ರವಾಗಿ ಇಲ್ಲಿಗೆ ಬರಲಿ. ಏಕೆಂದರೆ ಈಗ ಶತ್ರುವು ನಮ್ಮ ಮೇಲೆ ಆಕ್ರಮಣ ಮಾಡಿರುವನು. ಹೀಗೆಯೇ ಸೇವಕರಿಗೆ ಆದೇಶಿಸಿ ದೇವೇಂದ್ರನು ಐರಾವತವನ್ನೇರಿ ತನ್ನ ಭವನದಿಂದ ಹೊರಟನು. ಹೀಗೆಯೇ ಸಮಸ್ತ ದೇವತೆಗಳು ಕೂಡ ತಮ್ಮ ತಮ್ಮ ವಾಹನಗಳನ್ನೇರಿ ಯುದ್ಧ ಮಾಡುವ ಪ್ರತಿಜ್ಞೆಯನ್ನು ಮಾಡಿ ಕೈಗಳಲ್ಲಿ ಅಸ್ತ್ರ ಶಸ್ತ್ರಗಳನ್ನು ಧರಿಸಿ ಹೊರಟರು. ಅಷ್ಟರಲ್ಲಿ ವೃತ್ರಾಸುರನು ದಾನವರೊಂದಿಗೆ ಮಾನಸ ಪರ್ವತದ ಉತ್ತರ ಸೀಮೆಗೆ ಬಂದು ತಲುಪಿದನು. ಇಂದ್ರನು ಕೂಡ ದೇವತೆಗಳೊಂದಿಗೆ ಆ ಸ್ಥಾನಕ್ಕೆ ತಲುಪಿ ಯುದ್ಧವು ಪ್ರಾರಂಭವಾಯಿತು. ಮತ್ತೆ ಅಲ್ಲಿ ಇಂದ್ರ ಮತ್ತು ವೃತ್ರಾಸುರರಲ್ಲಿ ಬಹಳ ಭಯಂಕರ ಕದನವಾಗತೊಡಗಿತು. ಮಾನವಿ ವರ್ಷ ಗಣನೆಯಂತೆ 100 ವರ್ಷಗಳವರೆಗೆ ಯುದ್ಧವು ನಡೆಯುತ್ತಲೇ ಇತ್ತು. ಮನುಷ್ಯರು ಮತ್ತು ಆತ್ಮಾನುಭವಿ ಋಷಿ ಎಲ್ಲರ ಮನಸ್ಸಿನಲ್ಲಿ ಆತಂಕ ಹರಡಿಕೊಂಡಿತು. ಮೊದಲಿಗೆ ವರುಣನ ಉತ್ಸಾಹ ಭಂಗವಾಯಿತು. ಮತ್ತೆ ವಾಯುಗಳು ವಿಚಲಿತರಾದರು. ಬಳಿಕ ಯಮ, ಅಗ್ನಿ, ಇಂದ್ರ ಹೀಗೆ ಎಲ್ಲರೂ ಯುದ್ಧರಂಗದಿಂದ ಓಡಿ ಹೋದರು. ಇಂದ್ರಾದಿ ಸಮಸ್ತ ದೇವತೆಗಳು ಓಡಿ ಹೋದುದನ್ನು ನೋಡಿದ ವೃತ್ರಾಸುರನು ತನ್ನ ತಂದೆ ತ್ವಷ್ಟನ ಬಳಿಗೆ ಮರಳಿ ಬಂದನು. ಆಗ ತ್ವಷ್ಟ ಸಂತೋಷವಾಗಿ ಆಶ್ರಮದಲ್ಲಿ ವಿರಾಜಿಸುತ್ತಿದ್ದನು. ವೃತ್ರಾಸುರನು ಅವರಿಗೆ ವಂದಿಸಿ ಹೇಳಿದನು: ಅಪ್ಪ, ನಾನು ನಿಮ್ಮ ಕಾರ್ಯವನ್ನು ನೆರವೇರಿಸಿದೆ. ಯುದ್ಧ ಭೂಮಿಯಲ್ಲಿದ್ದ ಇಂದ್ರಾದಿ ಎಲ್ಲ ದೇವತೆಗಳು ಸೋತು ಹೋದರು. ಸಿಂಹದ ಮುಂದೆ ಆನೆಗಳು ಮತ್ತು ಮೃಗಗಳು ಚೆಲ್ಲಾಪಿಲ್ಲಿಯಾಗಿ ಓಡುವಂತೆ ಅವರು ಓಡಿ ಹೋದರು. ಇಂದ್ರನು ಕಾಲಿಗೆ ಬುದ್ಧಿ ಹೇಳಿದನು. ಅವನ ಶ್ರೇಷ್ಠ ಆನೆಯನ್ನು ನಾನು ಹಿಡಿದು ತಂದಿರುವೆನು. ಪೂಜ್ಯರೇ, ಈಗ ನೀವು ಆನೆಗಳಲ್ಲಿ ಪ್ರಶಂಸನೀಯವಾದ ಈ ಐರಾವತವನ್ನು ಸ್ವೀಕರಿಸಿರಿ. ಹೆದರಿದ ಪ್ರಾಣಿಗಳನ್ನು ಕೊಲ್ಲುವುದು ಅನ್ಯಾಯವಾಗಿದೆ ಎಂದು ತಿಳಿದು ನಾನು ಅವರನ್ನು ಪ್ರಾಣ ಸಹಿತ ಬಿಟ್ಟು ಬಿಟ್ಟೆ. ತಂದೆಯೇ, ಈಗ ನಾನು ತಮ್ಮ ಯಾವ ಮನೋರಥವನ್ನು ಪೂರ್ಣ ಮಾಡಲಿ? ಅಪ್ಪಣೆ ಮಾಡಿರಿ. ಸಮಸ್ತ ದೇವತೆಗಳ ಹೃದಯದಲ್ಲಿ ಆತಂಕ ಉಂಟಾಗಿತ್ತು. ಬಳಲಿದ್ದರಿಂದ ವ್ಯಾಕುಲರಾಗಿ ಅವರು ಓಡಿ ಹೋದರು. ಇಂದ್ರನು ಕೂಡ ನಿರ್ಭಯನಾಗಿರಲಿಲ್ಲ. ಅವನು ತನ್ನ ಐರಾವತ ಆನೆಯನ್ನು ಬಿಟ್ಟು ಸ್ವರ್ಗದ ದಾರಿ ಹಿಡಿದನು. ವ್ಯಾಸರು ಹೇಳುತ್ತಾರೆ: ರಾಜನೇ, ವೃತ್ರಾಸುರನ ಮಾತನ್ನು ಕೇಳಿ ತ್ವಷ್ಟಾನಿಗೆ ಆನಂದದ ಸೀಮೆ ಉಳಿಯಲಿಲ್ಲ. ಅವನೆಂದನು: ಮಗು, ಇಂದು ನಾನು ಪುತ್ರವಂತನೆಂದು ತಿಳಿಯುವೆನು. ನನ್ನ ಜೀವನವು ಸಫಲವಾಯಿತು. ನೀನು ನನ್ನನ್ನು ಪವಿತ್ರನನ್ನಾಗಿಸಿದೆ. ಇಂದು ನನ್ನ ಮಾನಸಿಕ ಸಂತಾಪ ದೂರವಾಯಿತು. ನಿನ್ನ ಅದ್ಭುತ ಪರಾಕ್ರಮವನ್ನು ನೋಡಿ ಈಗ ನನ್ನ ಮನಸ್ಸಿನಲ್ಲಿ ಯಾವುದೇ ಗೊಂದಲ ಉಳಿಯಲಿಲ್ಲ. ಪುತ್ರನೇ, ಈಗ ನಾನು ನಿನ್ನ ಹಿತದ ಮಾತನ್ನು ಹೇಳುವೆನು. ಗಮನವಿಟ್ಟು ಕೇಳು. ಮಹಾಭಾಗನೇ, ಬಹಳ ಎಚ್ಚರಿಕೆಯಿಂದ ತಪಸ್ಸನ್ನು ಮಾಡುವುದು ಪರಮಾವಶ್ಯಕವಾಗಿದೆ. ನಿರಂತರವಾಗಿ ಯಾರ ವಿಶ್ವಾಸವನ್ನು ಮಾಡಬಾರದು. ನಿನ್ನ ಶತ್ರು ಇಂದ್ರನು ಮಹಾ ಕಪಟಿಯಾಗಿರುವನು. ಅವನಿಗೆ ಬಗೆ ಬಗೆಯ ಭೇದ ವಿದ್ಯೆಗಳು ಚೆನ್ನಾಗಿ ತಿಳಿದಿವೆ. ತಪಸ್ಸಿನಿಂದ ಲಕ್ಷ್ಮಿಯು ಪ್ರಾಪ್ತಳಾಗುತ್ತಾಳೆ. ಉತ್ತಮ ರಾಜ್ಯವನ್ನು ಪಡೆಯಲಿಕ್ಕಾಗಿ ತಪಸ್ಸು ಪರಮ ಸಾಧನವಾಗಿದೆ. ತಪಸ್ಸಿನ ಪ್ರಭಾವದಿಂದಲೇ ಪ್ರಾಣಿಯಲ್ಲಿ ಬುದ್ಧಿ ಮತ್ತು ಬಲ ಬರುತ್ತವೆ. ಇದರ ಆಚರಣೆಯಿಂದ ಪ್ರಾಣಿ ಸಂಗ್ರಾಮದಲ್ಲಿ ವಿಜಯ ಪಡೆಯುವನು. ಆದ್ದರಿಂದ ನೀನು ಮಹಾನುಭಾವರಾದ ಬ್ರಹ್ಮದೇವರ ಆರಾಧನೆ ಮಾಡಿ ಶ್ರೇಷ್ಠ ವರವನ್ನು ಪಡೆಯಲು ಪ್ರಯತ್ನಿಸು. ವರ ಪಡೆದ ಬಳಿಕ ದುರಾಚಾರಿ ಹಾಗೂ ಬ್ರಹ್ಮಘಾತಿ
ಇಂದ್ರನ ಸತ್ತೆಯನ್ನು ನಾಶ ಮಾಡಿಬಿಡಬೇಕು. ಶಂಕರನು ಬಹಳ ದಾನಿಯಾಗಿದ್ದಾನೆ. ಸಾವಧಾನದಿಂದ ಸಾವಧಾನನಾಗಿ ಸ್ಥಿರತೆಯಿಂದ ಅವನ ಉಪಾಸನೆಯನ್ನು ಮಾಡು. ನಿನಗೆ ಅವರು ಅಭೀಷ್ಟ ವರವನ್ನು ಕೊಡಬಲ್ಲರು. ಜಗತ್ತನ್ನು ಸೃಷ್ಟಿಸುವ ಬ್ರಹ್ಮದೇವರಲ್ಲಿ ಅಸೀಮ ಸಾಮರ್ಥ್ಯವಿದೆ. ಅವರನ್ನು ಸಂತುಷ್ಟಗೊಳಿಸಿ ನೀನು ಅಮರತ್ವವನ್ನು ಪಡೆದುಕೋ. ಮತ್ತೆ ಪಾಪಿ ಇಂದ್ರನನ್ನು ಪರಾಜಯಗೊಳಿಸುವುದು. ವ್ಯಾಸರು ಹೇಳುತ್ತಾರೆ, ರಾಜನೇ, ವೃತ್ರಾಸುರರು ಪಿತನ ಮಾತನ್ನು ಕೇಳಿದಾಗ ಅವರಿಂದ ಅಪ್ಪಣೆ ಪಡೆದು ಹರ್ಷದಿಂದ ತಪಸ್ಸಿಗೆ ಹೊರಟನು. ಅವನು ಗಂಧಮಾದನ ಪರ್ವತಕ್ಕೆ ಬಂದನು. ಅಲ್ಲಿ ಪುಣ್ಯ ಸಲಿಲೆ ಗಂಗೆಯು ಹರಿಯುತ್ತಿದ್ದಳು. ಸ್ನಾನ ಮಾಡಿ ದರ್ಭೆಗಳ ಆಸನವನ್ನು ಹಾಸಿ ಶಾಂತ ಚಿತ್ತನಾಗಿ ಅವನು ಅದರ ಮೇಲೆ ಕುಳಿತುಕೊಂಡನು. ಅವನು ಅನ್ನ ನೀರುಗಳನ್ನು ತ್ಯಜಿಸಿದನು. ಯೋಗಾಭ್ಯಾಸದಿಂದ ಅವನ ವೃತ್ತಿಯು ಏಕನಿಷ್ಠವಾಯಿತು. ಸ್ಥಿರ ಆಸನದಲ್ಲಿ ಕುಳಿತು ಅವನು ನಿರಂತರ ಬ್ರಹ್ಮನನ್ನು ಧ್ಯಾನಿಸತೊಡಗಿದನು. ವೃತ್ರಾಸುರನು ತಪಸ್ಸನ್ನು ಮಾಡುತ್ತಿದ್ದಾನೆ ಎಂದು ತಿಳಿದ ಇಂದ್ರನು ಅತ್ಯಂತ ಚಿಂತಿತನಾದನು. ಅವನು ತಪದಲ್ಲಿ ವಿಘ್ನವನ್ನೊಡ್ಡಲು ಗಂಧರ್ವರನ್ನು ಕಳಿಸಿದನು. ಯಕ್ಷ, ಪನ್ನಗ, ಸರ್ಪ, ಕಿನ್ನರ, ವಿದ್ಯಾಧರ, ಅಪ್ಸರೆಯರು ಹಾಗೂ ಇತರ ಅನೇಕ ವಿಧದ ದೇವದೂತರು ಇಂದ್ರನ ಪ್ರೇರಣೆಯಿಂದ ಅಲ್ಲಿಗೆ ಬಂದರು. ಎಲ್ಲರೂ ಮಾಯೆಯನ್ನು ಬಲ್ಲವರಾಗಿದ್ದರು. ತಪಸ್ಸನ್ನು ನಾಶಗೊಳಿಸಲು ಅವರು ಚೆನ್ನಾಗಿ ಪ್ರಯತ್ನ ಮಾಡಿದರು. ಆದರೆ ಆ ಪರಮ ತಪಸ್ವಿ ವೃತ್ರಾಸುರನು ತನ್ನ ಲಕ್ಷ್ಯದಿಂದ ಸ್ವಲ್ಪವೂ ವಿಚಲಿತನಾಗಲಿಲ್ಲ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.